14 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 2,40,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. ಗಾಡಿ ನಿಮ್ಗೊಂದು 1,70,000 ರೂಪಾಯಿ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಮಾರ್ಕೆಟ್ ಹುಡುಕೊಂಡ್ರೆ ಯಾರು ಕೊಡಲ್ಲ. ಕ್ವಿಡ್ ಪ್ರೈಸ್ ಅಲ್ಲಿ ರೆನಾಲ್ಟ್ ಟ್ರೈಬರ್ 7 ಸೀಟರ್ ಗಾಡಿ ಕೊಡ್ತೀನಿ ಸರ್. ಸರ್ ಬರೀ 2,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ನೆಗೋಷಿಯಬಲ್ ಇಲ್ಲ. ಸಿಂಗಲ್ ಓನರ್ 15 ಮಾಡಲು ಡೀಸೆಲ್ ವೆಹಿಕಲ್ ಕೊಡ್ತೀನಿ ಸರ್. 4,90,000ಕ್ಕೆ 15 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಒಂದು 3,85,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಕಸ್ಟಮರ್ ಮಾರ್ಕೆಟ್ ಅದು ಇದು ಅಂತ ಏನು ನೋಡಲ್ಲ ಸರ್. ಪ್ರೈಸಿಂಗ್ ಅಲ್ಲಿ ಗಾಡಿ ಕೊಡಬೇಕು ಅನ್ನೋದು ಒಂದೇ ಉದ್ದೇಶ ಸರ್. ಟ್ರಸ್ಟ್ ಕಾರ್ಸ್ ಅಲ್ಲಿ 15 ಮಾಡಲು ಡೀಸೆಲ್ ಗಾಡಿ 3,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 3 ವರ್ಷ ಲೋನೇ ಮಾಡಿಸ್ಕೊಡ್ತೀನಿ. 16 ಮಾಡಲು ಸಿಂಗಲ್ ಓನರ್ ಗಾಡಿನ ಬರೀ 3,90,000 ರೂಪಾಯಿ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಪಕ್ಕಾ ಕರ್ನಾಟಕ ಗಾಡಿ 4,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ 5,15,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 4,00,000ಕ್ಕೆ 17 ಮಾಡಲು ಪೋಲೋ ಕೊಡ್ತೀನಿ ಸರ್. ಅದು ಐಲ್ಯಾಂಡ್ ಪ್ಲಸ್ ಗಾಡಿ ಸರ್. ಪಕ್ಕಾ ಕರ್ನಾಟಕ ಗಾಡಿಗಳೇ ಸರ್. ಕಸ್ಟಮರ್ ಪ್ರೊಫೈಲ್ ಇತ್ತು ಅಂದ್ರೆ ಆಲ್ಮೋಸ್ಟ್ 100% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ತೆಲ್ ಬಂದಿದ್ದಾರೆ ನಿಮಗೆ ಟ್ರಸ್ಟ್ ಕಾರ್ಸ್ಗೆ. ಆಫ್ಟರ್ ಲಾಂಗ್ ಟೈಮಲ್ಲಿ ಯುಗಾದಿಗೆ ಒಂದು ಒಳ್ಳೆ ಪ್ರೈಸಲ್ಲಿ ಗಾಡಿ ಹೋಗಬೇಕು ಅಂತಂದರೆ ಆರಾಮಾಗಿ ಟ್ರಸ್ಟ್ ಕಾರ್ಸ್ಗೆ ಬಂದ್ರಿ. ಒಳ್ಳೆ ಚಾನ್ಸಲ್ಲೂ ಇದೆ. ನಮ್ಮ ಜೊತೆ ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ನೀವು ಸರ್? ಸರ್ ನಾನು ಆರಾಮಾಗಿದ್ದೀನಿ. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇವತ್ತಿನ ಬಜೆಟ್ ಆಲ್ಮೋಸ್ಟ್ ನಮ್ಮ ಹತ್ರ 1,70,000 ರೂಪಾಯಿಂದ ಹಿಡಿದು 7 ಲಕ್ಷ ರೂಪಾಯಿವರೆಗೂ ಗಾಡಿ ಇದೆ ಸರ್. ಎಲ್ಲ ಮಿಡ್ ಸೆಗ್ಮೆಂಟ್ ಗಾಡಿಗಳು ಇರೋದು. ಓಕೆ, ಎಲ್ಲಾನು ಲೋನ್ ಆಗೋ ಗಾಡಿಗಳೆಲ್ಲ ಸರ್? ಆಲ್ಮೋಸ್ಟ್ 80 to 90% ಎಲ್ಲ ಗಾಡಿಗಳು ಲೋನ್ ಆಗೋ ಗಾಡಿಗಳು ಇದೆ ಸರ್. ಓಕೆ, ಮಾಡಲು ಕಡಿಮೆ ಇದ್ರು ಬೆಂಗಳೂರಲ್ಲಿ ಎಲ್ಲೇ ಇದ್ರು ಕಸ್ಟಮರ್ಸ್ಗೆ ಪ್ರೈವೇಟ್ ಫೈನಾನ್ಸ್ ಬೇಕಂದ್ರೆ ಮಾಡಿ ಕೊಡ್ತೀನಿ ಸರ್. ಅರೇಂಜ್ ಮಾಡ್ಕೊಡ್ತೀನಿ. ಓಕೆ, ನಿಮಗೆ ಪ್ರೈವೇಟ್ ಫೈನಾನ್ಸ್ ಕೂಡ ಅರೇಂಜ್ ಮಾಡಿಸ್ಕೊಡ್ತಾರೆ ಅಲ್ಲಿ ಬೆಂಗಳೂರಲ್ಲಿ ಇದ್ದವ್ರಿಗೆ ಮಾತ್ರ. ಸರ್ ಆಮೇಲೆ ಲೋನ್ ಅಂತ ಕೇಳಿದ್ವಿ. ಸೊ ಯಾವ ಮಾಡೆಲ್ ಮೇಲೆ ಲೋನ್ ಆಗುತ್ತೆ ಸರ್? ಸರ್ ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಬರಲಿ ಸರ್. 13 and above ವೆಹಿಕಲ್ಸ್ಗೆ ಯಾವುದೇ ವೆಹಿಕಲ್ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ, ಎಲ್ಲ ಆಲ್ಮೋಸ್ಟ್ ಇರೋದೇ 13 ಮೇಲೆ ಅಲ್ಲ ಸರ್? ಆಲ್ಮೋಸ್ಟ್ ಗಾಡಿಗಳು ಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಲೋನ್ ಆಗಂತ ವೆಹಿಕಲ್ಸ್ ಇರೋದು. ಓಕೆ, 80 to 90% ಎಲ್ಲ ವೆಹಿಕಲ್ಸ್ ಲೋನ್ ಆಗಂತ ಗಾಡಿಗಳು ಇರೋದು ಸರ್ ನಮ್ಮ. ಓಕೆ, ಸೊ ಆಲ್ಮೋಸ್ಟ್ ಒಳ್ಳೆ ಚಾನ್ಸಲ್ಲೂ ಇದೆ. ವಿಡಿಯೋ ಕೊನೆ ತನಕ ನೋಡಿ, ನೀವು ಪಕ್ಕ ಹೇಳ್ತೀರಾ, ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀರಾ ಒಳ್ಳೆ ಪ್ರೈಸಲ್ಲಿ ಕೊಡ್ತಿದ್ದಾರೆ ಅಂತ. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಟ್ರಸ್ಟ್ ಕಾಸ್ಟ್ ಸರ್. ಸರ್ ಇದು ಬಂದು ನಾಗರಬಾವಿ ಔಟರ್ ರಿಂಗ್ ರೋಡು, ಸುಮ್ನಳ್ಳಿ ಫ್ಲೈಓವರ್ ಹತ್ತಿ ಇಳಿದ ಮೇಲೆ ಗೊರಗುಂಟೆಪಾಳ್ಯ ಸೈಡ್ ಮತ್ತೆ ಸುಮ್ನಳ್ಳಿ ಫ್ಲೈಓವರ್ ಹತ್ತಿ ಇಳಿದ ಮೇಲೆ ನಿಮಗೆ ರೈಟ್ ಸೈಡ್ ನೆಕ್ಸಾ ಶೋರೂಮ್ ಕಾಣುತ್ತೆ. ಅದ್ರ ಆಪೋಸಿಟ್ ಟ್ರಸ್ಟ್ ಕಾರ್ಸ್ ಅಂತ ಬರುತ್ತೆ ಸರ್ ನಿಮಗೆ. ಓಕೆ, ಸರ್ವಿಸ್ ರೋಡ್ ಎಂಟ್ರೆನ್ಸ್ ಅಲ್ಲೇ ನಿಮ್ಗೆ ಲೆಫ್ಟ್ ಸೈಡ್ಗೆ ಕಾಣುತ್ತೆ ಸರ್. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಏನು ಕನ್ಫ್ಯೂಸ್ ಆದ್ರೆ ತಲೆ ಕೆಡ್ಸ್ಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಬನ್ನಿ ಸರ್. ನೋಡೋಣ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನ ಒಂದು ಫಾರ್ಟ್ ಫಿಗೋ ಇದೆಯಲ್ಲ ಸರ್? ಸರ್ ಇದು ಬಂದು 2014 ಮಾಡಲು ಪೆಟ್ರೋಲು ಟೈಟಾನಿಯಮ್ ಸಿಂಗಲ್ ಓನರ್ ಗಾಡಿ ಸರ್. ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಫುಲ್ ಫೀಚರ್ಸ್ ಬರುತ್ತೆ. ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಲೆದರ್ ಸೀಟ್ ಕವರು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗು, ಫುಲ್ ಫೀಚರ್ಸ್ ಬರೋಂಥ ಗಾಡಿ. ಫುಲ್ ಟಾಪ್ ಎಂಡ್ ಗಾಡಿ ಸರ್ ಇದನ್ನ. ಓಕೆ, ಪ್ರೈಸ್ ಏನಿದೆ ಸರ್? 14 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 2,40,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಸರ್. 2,40,000ಕ್ಕೆ 2,40,000ಕ್ಕೆ 14 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 2,40,000ಕ್ಕೆ ನಿಮಗೆ 14 ಮಾಡಲು ಸಿಂಗಲ್ ಓನರ್ ಗಾಡಿ ಒಂದು ಫಾರ್ಟ್ ಫಿಗೋ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಆಕ್ಟಿವ್ ವೇರಿಯಂಟ್ ಒಂದು i20 ಇದೆ. ಇದು ಡೀಟೇಲ್ಸ್ ಸರ್? ಸರ್ ಇದು ಬಂದು 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇವತ್ತು ನಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಸೆಕೆಂಡ್ ಓನರ್ಸ್ ಗಾಡಿಗಳು ಜಾಸ್ತಿ ಇರೋದು. ಓಕೆ, 15 ಮಾಡಲು ಸಿಂಗಲ್ ಓನರ್ ಪೆಟ್ರೋಲು, ABS, ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರು, ಅಲಾಯ್ ವೀಲ್ಸು, ಕಂಪ್ಲೀಟ್ ಫೀಚರ್ಸ್ ಬರುವಂತ ಗಾಡಿ. ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ಮಾತ್ರ. ಓಕೆ, ಈ ಗಾಡಿನ ಅಷ್ಟೇ ಒಂದು ಒಳ್ಳೆ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 4,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 4,90,000ಕ್ಕೆ 4,90,000ಕ್ಕೆ 15 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಓಕೆ, 4,90,000ಕ್ಕೆ 15 ಮಾಡಲ್ ಸಿಂಗಲ್ ಓನರ್ ಗಾಡಿ ಒಂದು i20, ಅದು ಆಕ್ಟಿವ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ಪೋಲೋ ಇದೆ. ಕಂಪ್ಲೀಟ್ಲಿ ಒಂಥರ ಮಾಡಿಫೈ ಆಗ್ಬಿಟ್ಟಿದೆ ಗಾಡಿ. ಫುಲ್ಲಿ ಮಾಡಿಫೈಡ್ ಆಗಿರೋ ಗಾಡಿ ಸರ್. ಓಕೆ, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಇದು. ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ಗಾಡಿ, ಅದು ಮಾಡಿಫೈಡ್ ಆಗಿರೋ ಗಾಡಿ ಅಂದ್ರೆ ಚಿಂದಿ ಅಂತ ಹೇಳ್ಬೋದು. ಕ್ಲಾಸ್ ಆಗಿದೆ ಸರ್. ತಗೊಂಡೋಗಿ ಕಸ್ಟಮರ್ ಏನು ಖರ್ಚು ಮಾಡೋದು ಬೇಡ, ಸರ್ವಿಸ್ ಮಾಡಿಸ್ಕೊಂಡು ಓಡಿಸ್ಕೋಬೇಕಷ್ಟೇ. ಶೋರೂಮ್ ಇಷ್ಟ 55,000 ಓಡಿದೆ ಸರ್. ಸಿಂಗಲ್ ಓನರ್ ಗಾಡಿ ಬರೀ 4.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ ಸಿಂಗಲ್ ಓನರ್ ಗಾಡಿ, ಅದು ಡೀಸೆಲ್ ಗಾಡಿ 55,000 ಶೋರೂಮ್ ಇಷ್ಟ ಓಡಿರೋ ಗಾಡಿ ಕೊಡ್ತೀನಿ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ನಿಮಗೆ ಹೆಡ್ಲೈಟ್ಸು, ಅಲಾಯ್ಸು, ರೇರಲ್ಲಿ ನಿಮಗೆ ಬ್ಯಾಟ್ಮನ್ ಸ್ಪಾಯ್ಲರು, ರೆಡ್ ಕಲರ್ ನಿಮಗೆ ಫುಲ್ ಮಾಡಿಸಿದ್ದಾರೆ. ಸಕ್ಕತ್ತಾಗಿದೆ. ಜಸ್ಟ್ 4.5 ಲಕ್ಷಕ್ಕೆ ಸಿಗುತ್ತೆ ಗಾಡಿ. ಹೌದು ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ಸ್ವಿಫ್ಟ್ ಇದೆ, ಆಪಲ್ ಶೇಪ್. ಇದ್ರ ಡೀಟೇಲ್ಸ್ ಸರ್? ಸರ್ ಇದು ಬಂದು 2019 ಮಾಡಲು ಸಿಂಗಲ್ ಓನರ್ VXi ಸರ್. ABS, ಏರ್ ಬ್ಯಾಗು, ಪವರ್ ವಿಂಡೋಸು, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ. ಗಾಡಿ ಕ್ಲಾಸ್ ಆಗಿದೆ ಸರ್. ಇದನ್ನ ನಿಮ್ಗೊಂದು ಫೈನಲ್ ಟು ಫೈನಲ್ 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ನಿಮ್ಗೊಂದು ಸ್ವಿಫ್ಟ್ ಆಪಲ್ ಶೇಪ್ 19 ಮಾಡಲು ಸಿಂಗಲ್ ಓನರ್ ಗಾಡಿ. 19 ಮಾಡಲು ಗಾಡಿ, 19 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಅಪ್ಪ ನೋಡಿ, 2019 ಮಾಡಲು 5.5 ಲಕ್ಷಕ್ಕೆ ಸಿಗ್ತಾ ಇದೆ ನಿಮಗೆ. 2016-17 ಮಾಡಲ್ ಪ್ರೈಸಲ್ಲಿ 2019 ಮಾಡಲು ಗಾಡಿ ಕೊಡ್ತಿದ್ದೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i20 ಇದೆ ಸರ್. ಸರ್ ಇದು ಬಂದು ಡೀಸೆಲ್ 2011 ಮಾಡಲು ಸ್ಪೋರ್ಟ್ಸು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಡೀಸೆಲ್ ವೆಹಿಕಲ್ ಇದು ಅಷ್ಟೇ, ಸ್ಪೋರ್ಟ್ಸ್ ವರ್ಷನ್ನು. ಕಂಪ್ಲೀಟ್ ಫೀಚರ್ಸ್ ಬರುವಂಥ ಗಾಡಿ ಇದೆ. ಏರ್ ಬ್ಯಾಗು, ABS, ಅಲಾಯ್ ವೀಲ್ಸು, ಲೆದರ್ ಸೀಟ್ ಕವರು, ಕ್ಲಾಸ್ ಆಗಿದೆ. ಸಿಂಗಲ್ ಓನರ್ ವಿತ್ ಫ್ಯಾನ್ಸಿ ನಂಬರ್ ಸಮೇತನೇ ಇದೆ ಸರ್. ಓಕೆ, 866. ಸೊ ಟಾಪ್ ಎಂಡ್ ಗಾಡಿ, ಒಂದು ಆಸ್ತಾ ಟಾಪ್ ಎಂಡ್ ಗಾಡಿ. ಆಸ್ತಾ ಟಾಪ್ ಎಂಡ್ 11 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಪ್ರೈಸ್ ಸರ್? ಸರ್ ಬರೀ 2,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 11 ಮಾಡಲು ಗಾಡಿ ಸರ್. ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 2,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 2,90,000ಕ್ಕೆ ನಿಮಗೆ 2011 ಮಾಡಲು i20 ಡೀಸೆಲ್ ಗಾಡಿ ಸಿಗುತ್ತೆ. 2009 ಮಾಡಲು ಸಿಗಲ್ಲ, ಬಟ್ 2011 ಮಾಡಲು ಸಿಗುತ್ತೆ. ಸಿಂಗಲ್ ಓನರ್ ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. ಅದು ಆಸ್ತಾ ಟಾಪ್ ಎಂಡ್ ಗಾಡಿ ಬೇರೆ ನಿಮಗೆ.
ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು XUV 500 ಇದೆ ಸರ್. ಸರ್ ಇದು ಬಂದು 2013 ಮಾಡಲು ಗಾಡಿ, ಡೀಸಲ್ಲು W6 ಗಾಡಿ ಇದು. ಓಕೆ, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. 13 ಮಾಡಲು, ಸಣ್ಣ ಪುಟ್ಟ ಬಾಡಿ ಲೈನ್ ಸ್ಕ್ರಾಚ್ ಡೆಂಟ್ ಇದೆ, ಮಾಡ್ಕೋಬೇಕಷ್ಟೇ. ಇದು ಇಂಜಿನ್ ರನ್ನಿಂಗ್ ಸೂಪರ್ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಸೊ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ ಇದೆ ನಿಮಗೆ. ಏರ್ ಬ್ಯಾಗು ABS ಎಲ್ಲ ಬರುತ್ತೆ ಗಾಡಿ ನಿಮಗೆ. ಲೆದರ್ ಸೀಟ್ ಕವರ್ ಎಲ್ಲ ಸ್ವಲ್ಪ ಇಂಟೀರಿಯರ್ಸ್ ಕ್ಲೀನ್ ಮಾಡಿ ಕೊಡ್ತೀವಿ ಗಾಡಿನ. ಇವತ್ತು ಬಂದಿರೋದು ಗಾಡಿ ಇದು. ಫುಲ್ ಫ್ಯೂಚರ್ಸ್ ಇರೋಂಥ ಗಾಡಿ ಇದು ಅಷ್ಟೇ ನಿಮಗೆ. ಓಕೆ, ಸಿಸ್ಟಮು, ಸೀಟ್ ಕವರು, ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಅಲಾಯ್ಸು, 2 ಏರ್ ಬ್ಯಾಗ್ ಬರುತ್ತೆ ಈ ಗಾಡಿ ನಿಮಗೆ. ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ. ಈ ಗಾಡಿ ನಿಮ್ಗೆ ಒಂದು ಒಳ್ಳೆ ಚಾಲೆಂಜಿಂಗ್ ಪ್ರೈಸಲ್ಲಿ ಗಾಡಿ ಕೊಡ್ತೀವಿ ಸರ್. ಡೀಸೆಲ್ ಗಾಡಿ 13 ಮಾಡಲು ಗಾಡಿ XUV 500 ಎಷ್ಟಕ್ಕೆ ಸರ್? ಸರ್ ಪಕ್ಕಾ ಕರ್ನಾಟಕ ಗಾಡಿ, 4,90,000 ಗಾಡಿ ಕೊಡ್ತೀನಿ ಸರ್. 13 ಮಾಡಲು ಗಾಡಿ ಸರ್. 13 ಮಾಡಲು ಡೀಸೆಲ್ W6 ಬರೀ 4,90,000 ಗಾಡಿ ಕೊಡ್ತೀನಿ ಸರ್. ಓಕೆ, ನೋಡಿ ಜಸ್ಟ್ ಒಳ್ಳೆ ಚಾನ್ಸಲ್ ಪ್ರೈಸಲ್ಲಿ ತಗೊಂಡೋಗ್ಬಿಡ್ಬೋದು ಗಾಡಿ ಕೂಡ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಟಾಟಾ ಜೆಸ್ಟ್ ಕೂಡ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2016 ಮಾಡಲು ಗಾಡಿ, ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ಡೀಸೆಲ್ ಸಿಂಗಲ್ ಓನರ್, XM ವೇರಿಯಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ ಇದೆ, ಸಿಸ್ಟಮ್ ಇದೆ, ಕ್ಲಾಸ್ ಆಗಿದೆ ಗಾಡಿ. ಅದು ಡೀಸೆಲ್. ಟಾಟಾ ಗಾಡಿ, ಡೀಸೆಲ್ 20+ ಮೈಲೇಜ್ ಕೊಡುವಂತ ಗಾಡಿ ಇದು. ಓಕೆ ಸರ್ ಈ ಗಾಡಿನ ಅಷ್ಟೇ ಒಂದು ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡೋಣ. 16 ಮಾಡಲು ಡೀಸೆಲ್ ಸಿಂಗಲ್ ಓನರ್ ಗಾಡಿ, ಬರೀ 3,90,000 ಗಾಡಿ ಕೊಡ್ತೀನಿ ಸರ್. ಸೊ 2016 ಮಾಡಲು ಸಿಂಗಲ್ ಓನರ್ ಗಾಡಿನ ಬರೀ 3,90,000 ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಓಕೆ, ಡೀಸೆಲ್ ಗಾಡಿ 3,90,000 ನಿಮಗೆ ಸಿಗ್ತಾ ಇದೆ. ಸೊ ಬೆಸ್ಟ್ ಚಾನ್ಸ್, ಬೆಸ್ಟ್ ಡೀಲಲ್ಲಿ. ಅದು 2013 ಮಾಡಲು 12 ಮಾಡಲು ಗಾಡಿ ಕೊಡ್ತಾ ಇದ್ದೀನಿ ಸರ್. ಅದು 13 ಮಾಡಲು 12 ಮಾಡಲು ಡಿಸೈರ್ ತಗೊಂಡ ಬದಲು ಆರಾಮಾಗಿ ಇದನ್ನೇ ತಗೊಂಡು 16 ಮಾಡಲು ಗಾಡಿ ಇದು. ಅದು ಲೋನ್ ಅಂತ ಹೋಗ್ತೀರಾ, ಆಲ್ಮೋಸ್ಟ್ 3.5 ಲಕ್ಷ ಲೋನೇ ಆಗುತ್ತೆ ಸರ್ ಗಾಡಿಗೆ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು i20 ಇದೆ. ಇದ್ರ ಡೀಟೇಲ್ಸ್ ಸರ್. ಸರ್ ಇದು ಬಂದು 2010 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಮ್ಯಾಗ್ನಾ ಆಪ್ಷನ್ ಅಲ್ಲೂ ಆಟೋ AC ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಓಡಿರೋದು ಬರೀ 70,000 ಅಷ್ಟೇ. ಪೆಟ್ರೋಲ್ ಗಾಡಿ, 10 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ನೋಡಿ ಯಾರಾದರೂ ಒಂದು i20 ಅದು 2010 ಮಾಡಲ್ ಗಾಡಿ ಹುಡುಕ್ತಾರವ್ರಿಗೆ ಅದು ಪೆಟ್ರೋಲು, ಮ್ಯಾಗ್ನಾ ಆಪ್ಷನಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಎಷ್ಟಿಗೆ ಸರ್? ಸರ್ ಬರೀ 2,85,000 ಮಾಡ್ಕೊಡ್ತೀನಿ ಸರ್ ಈ ಗಾಡಿನ. 2,85 ಗಾಡಿ ಕೊಡ್ತೀನಿ. ಗಾಡಿ ಮಾತ್ರ ಕ್ಲಾಸ್ ಆಗಿದೆ, ಒರಿಜಿನಲ್ ಗಾಡಿ ಸರ್. ಬನ್ನಿ ಒಂದ್ಸರಿ ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ಮಾಡಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರೋರು ಮೆಕ್ಯಾನಿಕ್ ಯಾರಾದ್ರೂ ಕರ್ಕೊಂಡ್ಬಂದು ಚೆಕ್ ಮಾಡಿಸ್ಕೊಂಡೆ ಗಾಡಿ ತಗೊಂಡೋಗಿ ಸರ್. ಬಂದು ಒಂದು ಒಳ್ಳೆ ಟೆಸ್ಟ್ ಡ್ರೈವ್ ಮಾಡಿ ನೋಡಿ, ಆರಾಮಾಗಿ ಕುತ್ಕೊಂಡು ಮಾತಾಡ್ರೆ ಒಂದು ಒಳ್ಳೆ ಪ್ರೈಸಲ್ಲಿ ಅಂತೂ ತಗೊಂಡು ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i20 ಟಾಪ್ ಎಂಡ್ ಗಾಡಿ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2015 ಮಾಡಲು i20 ಆಸ್ಟಾ ಆಪ್ಷನಲ್ ಬಟನ್ ಸ್ಟಾರ್ಟ್ ಗಾಡಿ, ಡೀಸೆಲ್. 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, 15 ಸಿಂಗಲ್ ಓನರ್, ಏರ್ ಬ್ಯಾಗು, ABS, ಕಂಟ್ರೋಲರ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್ ಸರ್ ಇದು. ಓಕೆ, ಡೀಸೆಲ್ ಗಾಡಿ 15 ಮಾಡಲು ಎಲೈಟ್ i20 ಆಸ್ತಾ ಟಾಪ್ ಎಂಡ್ ಗಾಡಿ. ಸೊ ಯಾರಾದರೂ ಹುಡುಕ್ತಾ ಇರೋರಿಗೆ ನೋಡ್ತಾ ಇರ್ಬೋದು, ಡೀಸೆಲ್ ಗಾಡಿ ಇದೆ i20. ಸೊ ಈ ಗಾಡಿ ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಗಾಡಿನ ಫೈನಲ್ ಟು ಫೈನಲ್ ಒಂದು 4,90,000 ಮಾಡ್ಕೊಡ್ತೀನಿ ಸರ್. 4,90,000 ನೆಗೋಷಿಯಬಲ್ ಇಲ್ಲ. ಸಿಂಗಲ್ ಓನರ್ 15 ಮಾಡಲು ಡೀಸೆಲ್ ವೆಹಿಕಲ್ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಜಸ್ಟ್ 4,90,000 ಸಿಗುತ್ತೆ ನಿಮಗೆ ಒಂದು ಎಲೈಟ್ i20 ಡೀಸೆಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನ್ನೊಂದು i20 ಇದೆ, ವೈಟ್ ಕಲರ್ ಸರ್. ಇವತ್ತು ನಮ್ಮ ಹತ್ರ 6 i20ಗಳಿದೆ. ಎಲ್ಲ ಡೀಸೆಲ್, ಒಂದು ಮಾತ್ರ ಪೆಟ್ರೋಲ್ ಇದೆ. ಎಲ್ಲ ಕ್ಲಾಸ್ ಆಗಿರೋ ಗಾಡಿ, ಎಲ್ಲ ಟಾಪ್ ಎಂಡ್ ಗಾಡಿಗಳು ಇರೋದು. ಏನ್ ಸರ್ ಡೀಸೆಲ್ ಡಿಮ್ಯಾಂಡ್ ಅಲ್ಲಿ ಇದೆ ಅಂದ್ಬಿಟ್ಟು ಎಲ್ಲ ಡೀಸೆಲ್ ಗಳೇ ತರಿಸ್ಬಿಟ್ಟಿದ್ದೀರಾ? ಹೋಗ್ತಿರೋದು ಡಿಮ್ಯಾಂಡ್ ಅಲ್ಲಿ ಇರೋದು ಡೀಸೆಲ್ ವೆಹಿಕಲ್ ಸರ್. ನಮ್ಮ ಹತ್ರ ಯಾವುದೇ ಗಾಡಿಗಳು ಡಿಮ್ಯಾಂಡ್ ಅಲ್ಲಿರೋ ಗಾಡಿಗಳೇ ನಾವು ತರಿಸೋದು ಸರ್. ಹೌದು. ಇದು ಬಂದು 2013 ಮಾಡಲು, ಇದು ಅಷ್ಟೇ ಸ್ಪೋರ್ಟ್ಸ್ ವರ್ಷನ್, ಡೀಸೆಲ್, ಸೆಕೆಂಡ್ ಓನರ್, ಏರ್ ಬ್ಯಾಗು, ABS, ಲೆದರ್ ಸೀಟ್ ಕವರು ಎಲ್ಲ ಬರುತ್ತೆ. ಗಾಡಿ ಅಲಾಯ್ ವೀಲ್ಸ್ ಎಲ್ಲ ಇದೆ. ಸ್ಟೇರಿಂಗ್ ಗಾಡಿ, ಕಂಟ್ರೋಲರ್, ಕಂಪ್ಲೀಟ್ ಫೀಚರ್ಸ್ ಬರುವಂತ ಗಾಡಿ ಇದು. ಆಟೋ ಮಿರರ್, ಕ್ಲೋಸರ್, 78% ಟೈರ್ಸ್ ಇದೆ. ರಿಯಲ್ ಮಿ ಡಿಫಾಗರು i20 ಅದು ಇದು ಸ್ಪೋರ್ಟ್ಸ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್, ಡೀಸೆಲ್ ಗಾಡಿ. ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಗಾಡಿ 13 ಮಾಡಲು ಒಂದು 3,85,000 ಗಾಡಿ ಕೊಡ್ತೀನಿ ಸರ್. 3,75,000 13 ಮಾಡಲು ಗಾಡಿ 80,000 ಗಾಡಿ ಕೊಡ್ತೀನಿ ಸರ್. ಓಕೆ, 3,80,000 3,80,000 ಗಾಡಿ ಕೊಡ್ತೀನಿ. ನಮ್ಮ ಹತ್ರ ಯಾವುದೇ ಗಾಡಿ ತಗೊಳ್ಳಿ, ಟ್ರಸ್ಟ್ ಕಾರ್ಸ್ ಅಲ್ಲಿ RC ಟ್ರಾನ್ಸ್ಫರ್ ಎಕ್ಸ್ಟ್ರಾ ಚಾರ್ಜ್ ತಗೊಳ್ಳಲ್ಲ, ಆಫೀಸ್ ಕಮಿಷನ್ ಎಕ್ಸ್ಟ್ರಾ ಚಾರ್ಜ್ ತಗೊಳ್ಳಲ್ಲ. ಕಸ್ಟಮರ್ ಪ್ರೊಫೈಲ್ ಇತ್ತು ಅಂದ್ರೆ ಆಲ್ಮೋಸ್ಟ್ 100% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ. ಸೊ ಆರಾಮಾಗಿ ಬಂದ್ರೆ ಒಳ್ಳೆ ಡೀಲ್ ತಗೊಳ್ಬಹುದು. ಸೊ ಹಾಗೆ ಒಳ್ಳೆ 7 ಸೀಟರ್ ಗಾಡಿ ಹುಡುಕ್ತಿರೋರಿಗೆ ಒಂದು ರೆನಾಲ್ಟ್ ಟ್ರೈಬರ್ ಇದೆ. ಇದು ಡೀಟೇಲ್ಸ್ ಸರ್. ಸರ್ ಇದು ಬಂದು 2020 ಸೆಕೆಂಡ್ ಓನರ್ RXL ಸರ್. ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ಸರ್. ಓಕೆ, ಪೆಟ್ರೋಲ್ 1 ಲೀಟರ್ ಇಂಜಿನು. ಸೊ ಆಲ್ಮೋಸ್ಟ್ ಲೈಕ್ ನಿಮಗೆ 70 to 80 ತನಕ ಮೈಲೇಜ್ ಬಂದ್ಬಿಡುತ್ತೆ ನಿಮಗೆ ಗಾಡಿಗೆ. ಸೊ ಇಂಟೀರಿಯರ್ ನಿಮಗೆ ನೋಡ್ತಾ ಇದ್ರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ. ಸೊ ಒಂದು 7 ಸೀಟರ್ ಗಾಡಿ ಮಾಡಲಲ್ಲಿ ಬೇಕು ಅನ್ನೋರಿಗೆ ಬೆಸ್ಟ್ ಆಪ್ಷನ್, ಅದು ಬಜೆಟಲ್ಲಿ ಸಿಕ್ಬಿಡುತ್ತೆ. ಸೊ ಪ್ರೈಸ್ ಏನಾಗಿದೆ ಸರ್ ಈ ರೆನಾಲ್ಟ್ ಟ್ರೈಬರ್? ಸರ್ ಈ ಗಾಡಿನ ಒಳ್ಳೆ ಚಾಲೆಂಜಿಂಗ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. ಇಂಟರ್ ಮಾರ್ಕೆಟ್ ಹುಡುಕೊಂಬಂದ್ರೆ ಯಾರು ಕೊಡಲ್ಲ. ಕ್ವಿಡ್ ಪ್ರೈಸಲ್ಲಿ ರೆನಾಲ್ಟ್ ಟ್ರೈಬರ್ 7 ಸೀಟರ್ ಗಾಡಿ ಕೊಡ್ತೀನಿ ಸರ್. ಒಂದು 2020 ಮಾಡಲು ತಗೋಬೇಕು ಅಂದ್ರೆ ಒಂದು 5.5 ಲಕ್ಷ ಇದೆ ಸರ್. ಸರ್ 5,15,000 ಗಾಡಿ ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ 5,15,000 ಟ್ರೈಬರ್ 7 ಸೀಟರ್ 2020 ಮಾಡಲು ಗಾಡಿ ಕೊಡ್ತೀನಿ ಸರ್. ಓಕೆ, ರೆಡಿ ಯಾರು ಮಾರ್ಕೆಟಲ್ಲಿ ಕೊಡೋಕ್ಕಾಗಲ್ಲ ಗಾಡಿ ಕೊಡ್ತೀನಿ ಸರ್. ಇಂಟರ್ ಮಾರ್ಕೆಟ್ ಹುಡುಕೊಂಬಂದ್ರೆ 6 ಲಕ್ಷದ ಕಡಿಮೆ ಯಾರು ಕೊಡಲ್ಲ. ಹೌದು, ಕ್ಲಾಸ್ ಆಗಿದೆ ಗಾಡಿ ಮಾತ್ರ.
5,15,000 ರೂಪಾಯಿ ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಸರ್ ಈ ಗಾಡಿ. ನೋಡಿ 5,15,000 ವಿತ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಕೂಡ ಆಗುತ್ತೆ ಈ ಗಾಡಿಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು i20 ಇದೆ ಸ್ಪೋರ್ಟ್ಸ್ ವೇರಿಯಂಟು, ಅದು ಕೂಡ CRDI ಡೀಸೆಲ್ ಇಂಜಿನ್ ಗಾಡಿ. ಇದು ಡೀಟೇಲ್ಸ್ ಸರ್ ಇದು ಬಂದು 2012 ಮಾಡಲು, ಸೆಕೆಂಡ್ ಓನರು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಕಂಪ್ನಿ ಅಲಾಯ್ಸು, ರೇರ್ ವೈಫರ್, ಡಿಫಾಗರು, ಲೆದರ್ ಸೀಟ್ ಕವರು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗು, ಆಟೋ ಮಿರರ್ ಕ್ಲೋಸರು, ಮಿರರ್ ಇಂಡಿಕೇಟರ್ ಎಲ್ಲ ಇದೆ ಗಾಡಿ. ಇದು DRL ಶೇಪ್, ಇದು ಡೀಸೆಲ್ ವೆಹಿಕಲ್ 2012 ಮಾಡಲು ಗಾಡಿ ಸರ್. ಎಷ್ಟಿಗೆ ಸರ್ ಫೈನಲ್ ಟು ಫೈನಲ್ 3,50,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಸರ್ ಇದು. ಓಕೆ 3.5 ಲಕ್ಷಕ್ಕೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಓಕೆ 3.5 ಲಕ್ಷಕ್ಕೆ ನಿಮಗೆ ಡೀಸೆಲ್ ಗಾಡಿ ಒಂದು i20 ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಫಾರ್ಡ್ ಫಿಗೋ ಇದೆ. ಇದು ಡೀಟೇಲ್ಸ್ ಸರ್. ಇದು ಫೋರ್ಡ್ ಫಿಯೆಸ್ಟಾ ಸರ್. ಓಕೆ ಸರ್ ಫಿಯೆಸ್ಟಾ 13 ಮಾಡಲು, ಡೀಸೆಲ್, ಸಿಂಗಲ್ ಓನರ್ ಸರ್. ಓಕೆ EXA ವೇರಿಯಂಟು, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಲೆದರ್ ಸೀಟ್ ಕವರು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಸಿಂಗಲ್ ಓನರ್ ಗಾಡಿ ಸರ್ ಇದು. 13 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಫಿಯೆಸ್ಟಲ್ಲೂ ಸಿಂಗಲ್ ಓನರ್ ಗಾಡಿಗಳು ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಸಿಂಗಲ್ ಸೆಕೆಂಡ್ ಓನರ್ ಗಾಡಿಗಳೇ ಸರ್ ಜಾಸ್ತಿ ಇರೋದು ಇವತ್ತು. ಓಕೆ ಇದು 13 ಮಾಡಲು ಸಿಂಗಲ್ ಓನರ್ ಗಾಡಿ. ಇವತ್ತು ಮಾರ್ಕೆಟಲ್ಲಿ ನೀವು 13 ಮಾಡಲು ಡಿಸೈರ್ ಏನಾದ್ರು ತಗೋಬೇಕು ಅಂದ್ರೆ ಆಲ್ಮೋಸ್ಟ್ 4 ಲಕ್ಷ 4.5 ಲಕ್ಷ ಇದ್ದೇ ಇದೆ ಸರ್. ಖಂಡಿತ ಇದೆ ಸರ್. ಅದೇ ಪ್ರೈಸಲ್ಲಿ ನೀವು ಗಾಡಿ ತಗೋಬಹುದು. ಡೀಸೆಲ್ ವೆಹಿಕಲ್ 20+ ಮೈಲೇಜ್ ಕೊಡುವಂತ ಗಾಡಿ ಸರ್ ಇದು. 13 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ 2,85,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ ಮಾರ್ಕೆಟ್ ಅಲ್ಲಾಡಿದೆ ಸರ್. ಕಣ್ಣು ಮುಚ್ಕೊಂಡು ತಗೊಂಡು ಹೋಗ್ಬೋದು ಸರ್. ಕಸ್ಟಮರ್ ಮಾರ್ಕೆಟ್ ಅದು ಇದು ಅಂತ ಏನು ನೋಡಲ್ಲ ಸರ್. ಪ್ರೈಸಿಂಗ್ ಅಲ್ಲಿ ಗಾಡಿ ಕೊಡ್ಬೇಕು ಅನ್ನೋದು ಒಂದೇ ಉದ್ದೇಶ ಸರ್ ಟ್ರಸ್ಟ್ ಕಾರ್ಸ್ ಅಲ್ಲಿ. ಓಕೆ ಸೊ ಆರಾಮಾಗಿ ಟ್ರಸ್ಟ್ ಮಾಡ್ಕೊಂಡು ಬಂದ್ರೆ ನೀವು ಆರಾಮಾಗಿ 2,85,000 ತಗೊಂಡು ಹೋಗ್ಬೋದು ಗಾಡಿ. ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಓಕೆ ಡೀಸೆಲ್ ಗಾಡಿ ನಿಮ್ಗೆ 2,85,000 ಯಾರು ಕೊಟ್ಟಿರಲ್ಲ ಆ ಪ್ರೈಸಿಂಗಲ್ಲಿ ಚಾನ್ಸಲ್ಲಿ ತಗೊಂಡು ಹೋಗ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ರೆನಾಲ್ಟ್ ಲಾಡ್ಜಿ ಇದೆ. ಇದು ಡೀಟೇಲ್ಸ್ ಸರ್. ಇದು ಬಂದು 2016 ಮಾಡಲು, ಸೆಕೆಂಡ್ ಓನರು, 85 PS ಸರ್. ಎರಡು ಲಾಡ್ಜಿಗಳು. ಇದು ಬಂದು 2016 ಮಾಡಲು, ಸೆಕೆಂಡ್ ಓನರು, 110 PS ಸರ್. ಓಕೆ 85 ಇದೆ, 110 PS ಬೇಕಂದ್ರೆ 110 ಇದೆ ಸರ್. ಎರಡರಲ್ಲಿ ಯಾವ ಗಾಡಿಯೇ ತಗೊಂಡೋಗ್ಲಿ ಸರ್. ಒಳ್ಳೆ ಚಾಲೆಂಜಿಂಗ್ ಪ್ರೈಸ್ 2 ಗಾಡಿನೂ ಕೊಡ್ತೀನಿ ಸರ್. ಬರೀ 3,90,000 ರೂಪಾಯಿ ಎರಡರಲ್ಲಿ ಯಾವ್ದಾರು ತಗೊಳ್ಳಿ ಸರ್. 3,90,000, 3,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ ಗ್ರೇ ಆದ್ರೂ ತಗೊಳ್ಳಿ, ವೈಟ್ ಆದ್ರೂ ತಗೊಳ್ಳಿ, 85 PS ಆದ್ರೂ ತಗೊಳ್ಳಿ, 110 ಆದ್ರೂ ತಗೊಳ್ಳಿ. ಅದು ಎಲ್ಲ ಟಾಪ್ ಎಂಡ್ ಗಾಡಿಗಳೇ ಸರ್. ಫುಲ್ ಫೀಚರ್ಸ್ ಇದೆ. ಏರ್ ಬ್ಯಾಗು, ABS, ಅಲಾವಿಲ್ಸು, ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ. ಎರಡೂ ಬಂದು 8 ಸೀಟರ್ ಗಾಡಿಗಳೇ ಸರ್. ಎರಡೂ ರೂಫ್ AC ಬರುತ್ತೆ ಗಾಡಿ. ನಿಮಗೆ ಕ್ಲಾಸ್ ಆಗಿದೆ. ಡೀಸೆಲ್ ವೆಹಿಕಲ್ ಸರ್ ಇದು. 16 ಮಾಡಲು ಗಾಡಿಗಳು. ಎರಡು 16 ಮಾಡಲು ಗಾಡಿನೇ ಸರ್. ಸರ್ 3,95,000. 3,95,000. ಎರಡರಲ್ಲಿ ಯಾವ ಗಾಡಿ ತಗೊಳ್ಳಿ 3,95,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಓಕೆ ಯಾವ್ದಾದ್ರು ತಗೊಳ್ಳಿ ರೆನಾಲ್ಟ್ ಲಾಡ್ಜಿ ಎರಡರಲ್ಲೂ ತಗೊಂಡು 3,95,000 ಸಿಗುತ್ತೆ. ಸೊ ಲೋನ್ ಅಂದ್ರೆ ಈ ಗಾಡಿಗಳಿಗೆ ಸರ್ ಆಲ್ಮೋಸ್ಟ್ ಕಸ್ಟಮರ್ ಪ್ರೊಫೈಲ್ ಇತ್ತು 100% ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಜಸ್ಟ್ ಆರಾಮಾಗಿ ತಗೊಂಡು ಹೋಗ್ತಾ ಇರ್ಬೋದು ಡೀಸೆಲ್ ಹಾಕ್ಸ್ಕೊಂಡು ಅಂತ ಕಂಡೀಷನ್ ಇದೆ ಅಂತ ಹೇಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಇದು ಡೀಟೇಲ್ಸ್ ಸರ್. ಇದು ಬಂದು 2017 ಮಾಡಲು, ಐಲೈನ್ ಪ್ಲಸ್, ಪೆಟ್ರೋಲ್, ಸೆಕೆಂಡ್ ಓನರ್ ಸರ್. ಫುಲ್ಲಿ ಟಾಪ್ ಎಂಡ್ ಗಾಡಿ. ಇದು ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ನಿಮಗೆ ಫುಲ್ಲಿ ಫೀಚರ್ಸ್ ಬರುತ್ತೆ ಗಾಡಿ. ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗು, ಸ್ಟೇರಿಂಗ್ ಆಡಿಯೋ ಕಂಟ್ರೋಲರು ಎಲ್ಲ ಫೀಚರ್ಸ್ ಬರೋಂಥ ಗಾಡಿ ಇದು. ಓಕೆ ಐಲೈನ್ ಪ್ಲಸ್ ಸರ್. ಇದು ಸೆಕೆಂಡ್ ಓನರು, 17 ಮಾಡಲು ಗಾಡಿ. ಓಕೆ 17 ಮಾಡಲು ಗಾಡಿ. ಒಂದು ವೋಕ್ಸ್ ವ್ಯಾಗನ್ ಪೋಲೋ 2000 ಮ್ಯಾನುವಲ್ ಅಲ್ಲ ಸರ್ ಇದು? ಹೌದು ಸರ್, ಮ್ಯಾನ್ಯಲ್ ಸರ್. ಓಕೆ ಸೊ ಈ ಪೋಲೋ ಪ್ರೈಸ್ ಏನಾಗುತ್ತೆ ಸರ್? ಸರ್ ಒಂದು 4.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ ಸರ್ ಗಾಡಿನ. 4.5 ಲಕ್ಷಕ್ಕೆ 4.5 ಲಕ್ಷಕ್ಕೆ 17 ಮಾಡಲು ಪೋಲೋ ಕೊಡ್ತೀನಿ ಸರ್. ಅದು ಐಲೈನ್ ಪ್ಲಸ್ ಗಾಡಿ ಸರ್. ಪಕ್ಕ ಕರ್ನಾಟಕ ಗಾಡಿಗಳೇ ಸರ್. ಯಾವುದು ಮೈಗ್ರೇಟೆಡ್ ಅಲ್ಲ, ಏನಿಲ್ಲ, ಯಾವ್ದು ಔಟ್ಸೈಡ್ ಗಾಡಿಗಳಿಲ್ಲ ಸರ್. ಪಕ್ಕ ಕರ್ನಾಟಕ ನಂಬರ್ಗಳು ಇರೋ ಗಾಡಿಗಳೇ ಕೊಡ್ತಾ ಇರೋದು ಸರ್ ನಮ್ಮ ಹತ್ರ ಎಲ್ಲ ಗಾಡಿಗಳು. ಓಕೆ ನೋಡಿ ಜಸ್ಟ್ 4.5 ಲಕ್ಷಕ್ಕೆ ನಿಮಗೆ 17 ಮಾಡಲು ಐಲೈನ್ ಪ್ಲಸ್ ವೇರಿಯಂಟ್ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಗ್ರೇ ಕಲರ್ ಇನ್ನೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್. ಇದು ಬಂದು ಡೀಸೆಲ್ ವೆಹಿಕಲ್ ಸರ್. 2014 ಮಾಡಲು. ಇದು ಅಷ್ಟೇ ನಿಮಗೆ ಕಂಫರ್ಟ್ ಲೈನ್ ಗಾಡಿ, ಸೆಕೆಂಡ್ ಓನರು, ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಇದು ಗಾಡಿ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರು, ಕಂಪ್ನಿ ಅಲಾಯ್ಸ್, ಏರ್ ವೈಫರು, ಡಿಫಾಗರ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್ 1.2 ಲೀಟರ್ ಗಾಡಿ ಸರ್ ಇದು. ಓಕೆ ಪ್ರೈಸ್ ಇದು ಅಷ್ಟೇ ಸರ್. ಒಳ್ಳೆ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ. ಬರೀ 3,95,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 14 ಮಾಡಲು ಗಾಡಿ ಸರ್. 14 ಮಾಡಲು ಡೀಸೆಲ್ ಗಾಡಿ 3,95,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 3.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಕೂಡ ಆಗುತ್ತೆ. ಜಸ್ಟ್ ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ಸೊ 3,95,000ಕ್ಕೆ ನೀವು ಒಂದು ವೋಕ್ಸ್ ವ್ಯಾಗನ್ ಪೋಲೋ ಅದು ಡೀಸೆಲ್ ವೇರಿಯಂಟ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ಫಿಯೆಟ್ ಪುಂಟೋ ಇದೆ ಸರ್. ಸರ್ ಇದು ಬಂದು 2015 ಮಾಡಲು, ಆಕ್ಟಿವ್ ವೇರಿಯಂಟ್ ಸರ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್, ಮಲ್ಟಿ ಜೆಟ್ ಇಂಜಿನ್ ಬರೋ ಗಾಡಿ ಸರ್ ಇದು. ಓಕೆ ಮಲ್ಟಿ ಜೆಟ್ ಇಂಜಿನ್ ನೋಡ್ತಾ ಇರ್ಬೋದು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಇದೆ. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ವೆಹಿಕಲ್ ಸರ್. 15 ಮಾಡಲು ಡೀಸೆಲ್, ಸೆಕೆಂಡ್ ಓನರ್ ಗಾಡಿ ಸರ್. ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಗಾಡಿ ನಿಮ್ಗೊಂದು 2.5 ಲಕ್ಷಕ್ಕೆ ಫೈನಲ್ ಕೊಟ್ಬಿಡೋಣ ಸರ್. ಸರ್ 15 ಮಾಡಲು ಗಾಡಿ. 15 ಮಾಡಲು ಬರೀ 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಕಣ್ಣು ಮುಚ್ಕೊಂಡು ಕಸ್ಟಮರ್ ತಗೊಂಡು ಹೋಗೋದು ಅಂತ ಪ್ರೈಸಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ ಮಿಸ್ ಮಾಡ್ಕೋಬೇಡಿ. ಒಳ್ಳೊಳ್ಳೆ ಪ್ರೈಸಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಸರ್. ಟ್ರಸ್ಟ್ ಕಾರ್ಸಲ್ಲಿ ಆರಾಮ್ಸೆ ಮೆಕ್ಯಾನಿಕ್ಕು ನಿಮ್ಗೆ ಗೊತ್ತಿರೋ ಬಗ್ಗೆ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ಗಾಡಿ ತಗೊಂಡೋಗಿ ಸರ್. ಓಕೆ ಇದಂತೂ ಹೇಳ್ಬೋದು ಆರಾಮಾಗಿ ಬೆಸ್ಟ್ ಡೀಲ್. 2.5 ಲಕ್ಷಕ್ಕೆ ಯಾರು ಕೊಡಲ್ಲ. 2010-11 ಮಾಡಲು ಸಿಗಲ್ಲ. ಬಟ್ 15 ಮಾಡಲು ಗಾಡಿ ಅದನ್ನು ಲೋನಲ್ಲಿ ಆಗೋ ಗಾಡಿಗಳು ಸಿಗುತ್ತೆ. 100% ಆಗುತ್ತೆ ಸರ್ ಲೋನ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಸರ್. ಸರ್ ಇದು ಬಂದು 2009 ಮಾಡಲು, SMT, ಸೆಕೆಂಡ್ ಓನರ್ ಗಾಡಿ. ಇದು ಅಷ್ಟೇ ನಿಮಗೆ
ಅಪ್ ಟು ಡೇಟ್ ಫ್ರೆಶ್ ಡಾಕ್ಯುಮೆಂಟ್ಸ್ ಇರೋಂಥ ಗಾಡಿ ನಿಮಗೆ. Okay. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗು ಎಲ್ಲ ಇದೆ ಗಾಡಿ ನಿಮಗೆ. ಓಕೆ, 5 ವರ್ಷ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿಲಿ. 5 ವರ್ಷ FC ಕೊಡ್ತೀನಿ, 1 ವರ್ಷ ಇನ್ಸೂರೆನ್ಸ್ ಕೊಡ್ತೀನಿ ಸರ್ ಈ ಗಾಡಿಗೆ. ಓಕೆ, ಎಷ್ಟಾಗುತ್ತೆ ಸರ್? ಸರ್ ಬರೀ 2,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದನ್ನ 2009 ಮಾಡಲು ಗಾಡಿ ಗಾಡಿ ಬರೀ 2,70,000 ರೂಪಾಯಿಗೆ ಟ್ರಸ್ಟ್ ಕಾರ್ಸಲ್ಲಿ ಗಾಡಿ ಕೊಡ್ತಾ ಇದ್ದೀನಿ ಸರ್. ಯಾವುದೇ ರೀತಿ ಟ್ರಾನ್ಸ್ಫರ್ ಚಾರ್ಜ್ ಇಲ್ಲ, ಯಾವುದೇ ರೀತಿ ಆಫೀಸ್ ಕಮಿಷನ್ ತಗೊಳ್ಳಲ್ಲ ಸರ್. ಓಕೆ, ಜಸ್ಟ್ 2,70,000ಕ್ಕೆ ನಿಮ್ಗೊಂದು ಹೋಂಡಾ ಸಿಟಿ, ಅದು ನಿಮಗೆ ಎಸ್ ವೇರಿಯಂಟು. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಹುಂಡೈ ವರ್ನ ಇದೆ ಸರ್. ಸರ್ ಇದು ಬಂದು ಡೀಸೆಲ್ 2006 ಮಾಡಲು ಸರ್. ಇದು ಅಷ್ಟೇ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ ಗಾಡಿ. ಡೀಸೆಲ್ ವೆಹಿಕಲ್, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್ಸ್ ಎಲ್ಲ ಬರುತ್ತೆ ಗಾಡಿ ನಿಮ್ಗೆ. ಇದು ಸೂಪರ್ ಕ್ಲಾಸ್ ಆಗಿದೆ. ಇದು ಅಷ್ಟೇ ಗಾಡಿ ನಿಮಗೆ. ಈ ಗಾಡಿ ನಿಮ್ಗೊಂದು 1,70,000 ರೂಪಾಯಿ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. 1,70,000ಕ್ಕೆ ಹುಂಡೈ ವರ್ನ, ಅದು ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಕಾರ್ಪಿಯೋ ಇದೆ. ಸೊ ಸ್ಕಾರ್ಪಿಯೋ ಅಂತೂ ಚಾನ್ಸಲ್ ಕೊಡಬೇಕು ಸರ್. ಸರ್ 11 ಮಾಡಲು ಗಾಡಿ ಸರ್ ಇದು. ಓಕೆ, SLE ವೇರಿಯಂಟು. ಈ ಗಾಡಿ ಓಡಿರೋದೇ ಬರೀ 1,02,000 ಶೋರೂಮ್ ಇಷ್ಟು ಓಡಿರೋ ಗಾಡಿ ಸರ್ ಇದು. ಓಕೆ, ವಿತ್ ಶೋರೂಮ್ ಇಷ್ಟು ಗಾಡಿ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಸರ್ ಗಾಡಿ ಇದು. ಓಕೆ, ಯಾವುದೇ ರೀತಿ ಆಕ್ಸಿಡೆಂಟ್ ಏನೂ ಆಗಿಲ್ಲ. ಗಾಡಿ ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಇದು 11 ಮಾಡಲು ಸೆಕೆಂಡ್ ಓನರ್ ಗಾಡಿ. ತಗೊಂಡು ಕಸ್ಟಮರ್ ಒಂದು ಸರ್ವಿಸ್ ಮಾಡಿಸ್ಕೋಬೇಕು ಆ ಥರ ಇದೆ ಅಷ್ಟೇ ಸರ್ ಗಾಡಿ ಮಾತ್ರ ಇದು. ಓಕೆ, ಯಾರಾದರೂ ಸ್ಕಾರ್ಪಿಯೋ ಹುಡುಕ್ತಾ ಇದ್ರೆ 2011 ಮಾಡಲ್ ಗಾಡಿ, ಅದು ನಿಮಗೆ ಒಳ್ಳೆ ಚಾನ್ಸಲ್ ಅಂತ ಕೊಡ್ತಾರೆ ಸರ್. ಅದಂತೂ ಹೇಳ್ತೀನಿ. ಎಮ್ಮಾಕ್ ಇಂಜಿನ್ ಸರ್ ಇದರಲ್ಲಿ ಇರೋದು ನಿಮಗೆ. ಓಕೆ, 11 ಮಾಡಲು ಸೆಕೆಂಡ್ ಓನರು. ಅದು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಸರ್. ಅಪ್ ಟು ಡೇಟ್ ಶೋರೂಮ್ ಇಶ್ಯೂ ಸಮೇತ ಕೊಡ್ತೀನಿ ಸರ್ ಇದನ್ನ. ಓಕೆ, ಸೊ ಪ್ರೈಸ್ 4,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸರ್ 4,80,000ಕ್ಕೆ 11 ಮಾಡಲ್ ಗಾಡಿ. 11 ಮಾಡಲು ಸ್ಕಾರ್ಪಿಯೋ, ಅದು ಡೀಸೆಲ್ ವೆಹಿಕಲ್, ಎಮ್ಮಾಕ್ ಇಂಜಿನ್ ಬರೋ ಗಾಡಿ ಕೊಡ್ತೀನಿ ಸರ್. ಜಸ್ಟ್ 4,80,000ಕ್ಕೆ ನಿಮಗೆ ಒಂದು ಎಮ್ಮಾಕ್ ಇಂಜಿನ್ ಒಂದು ಸ್ಕಾರ್ಪಿಯೋ ಸಿಗ್ತದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬನ್ನಿ. ಒಳ್ಳೆ ಚಾನ್ಸಲ್ ಅಂತೂ ತೊಗೊಳ್ಬೋದು. ಇಂಟೀರಿಯರ್ ಅಂತೂ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಎಲ್ಲನೂ ಗಾಡೀಲಿ ಇದೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು i10 ಇದೆ ಸರ್. ಸರ್ ಇದು ಬಂದು 2011 ಮಾಡಲು ಸಿಂಗಲ್ ಓನರ್ ಗಾಡಿ, ಮ್ಯಾಗ್ನಾ ವರ್ಷನ್ ಸರ್. ಈ ಗಾಡಿನ ಬರೀ 2.5 ವರ್ಷ ಗಾಡಿ ಕೊಡ್ತೀನಿ ಸರ್. 2011 ಮಾಡಲು ಸಿಂಗಲ್ ಓನರ್, ಬರೀ 2.5 ಲಕ್ಷ ಗಾಡಿ ಕೊಡ್ತೀನಿ. ಫುಲ್ ಫೀಚರ್ಸ್, ಏರ್ ಬ್ಯಾಗ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಲೆದರ್ ಸೀಟ್ ಕವರು, ಸಿಸ್ಟಮು, ಸೆಂಟ್ರಲ್ ಲಾಕಿಂಗ್ ಎಲ್ಲ ಫೀಚರ್ಸ್ ಬರುತ್ತೆ. ಕಪ್ಪ ಇಂಜಿನ್ ಬರೋ ಗಾಡಿ ಸರ್ ಇದನ್ನ. ಓಕೆ ನೋಡಿ, 1.2 ಕಪ್ಪ ಇಂಜಿನ್ ಇರೋ ಗಾಡಿ ನಿಮಗೆ ಜಸ್ಟ್ 2.5 ಲಕ್ಷಕ್ಕೆ ಸಿಗುತ್ತೆ. 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫಾರ್ಡ್ ಇಕೋ ಸ್ಪೋರ್ಟ್ ಇದೆ ಸರ್. ಸರ್ ಇದು ಬಂದು 15 ಮಾಡಲು ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಇದು. ಇದು ಅಷ್ಟೇ ಅಪ್ ಟು ಡೇಟ್ ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಇದು. ಮಿಡ್ ವರ್ಷನ್ ಆಂಬಿಯೆಂಟ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಹಾಕ್ಸಿದ್ದಾರೆ. ಅದು GTR ಪ್ರೋದು ಹಾಕ್ಸಿರೋದು ನಿಮಗೆ. ಸೊ ಅಲಾಯ್ಸೋರು ಡ್ಯೂಯಲ್ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ ಗಾಡೀಲಿ ಸರ್. ಮಿಡ್ ವರ್ಷನ್ ಇದು ಸರ್. ಈ ಗಾಡಿ ಏರ್ ಬ್ಯಾಗ್ ABS ಬರುತ್ತೆ, ಏರ್ ಬ್ಯಾಗ್ ಬರಲ್ಲ ನಿಮ್ಗೆ ಇದು. ಓಕೆ, ಕ್ಲಾಸ್ ಆಗಿದೆ ಸರ್. 15 ಮಾಡಲು ಸಿಂಗಲ್ ಓನರ್, ಶೋರೂಮ್ ಇಷ್ಟೇ ಓಡಿರೋ ಗಾಡಿ ಸರ್. ಚಾಲೆಂಜಿಂಗ್ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 4,85,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಸೊ 2013-14 ಮಾಡಲ್ ಬರಲ್ಲ ಸರ್. 15 ಮಾಡಲು ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಲೋನ್ ಅಂತ ಹೋಗ್ತೀರಾ ಸರ್, 4.5 ಲಕ್ಷ ಕಣ್ಣು ಮುಚ್ಕೊಂಡು ಲೋನ್ ಮಾಡಿಸ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿತ್ತಾ ಫುಲ್ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಎಲ್ಲ ನಿಮ್ಮ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಲ್ಟೋ K10 ಇದೆ ಸರ್. ಸರ್ ಇದು ಬಂದು 2011 ಮಾಡಲು ಗಾಡಿ, ಸೆಕೆಂಡ್ ಓನರು, ಪೆಟ್ರೋಲು, VXI ಗಾಡಿ ಸರ್ ಇದು. AC ಪವರ್ ಸ್ಟೇರಿಂಗು, ಫ್ರಂಟ್ 2 ಡೋರ್ಸ್, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ ಕವರ್ ಬರುತ್ತೆ, ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಇದೆ. ಗಾಡಿ ಅಂತೂ ಸೂಪರ್ ಕ್ಲಾಸ್ ಆಗಿದೆ ಸರ್. ಬರೀ 2,25,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ನಿಮಗೆ ಒಂದು ಆಲ್ಟೋ K10 ಆಲ್ಟೋ ಪ್ರೈಸಲ್ಲಿ ಆಲ್ಟೋ K10 ಗಾಡಿ ಕೊಡ್ತಾ ಇದ್ದೀನಿ ಸರ್. ಓಕೆ, ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಗಾಡಿಗೆ. ಸೊ ಹಾಗೆ ರಿಡ್ಜ್ ಇದೆ ಸರ್. ಸರ್ ಇದು ಬಂದು 2009 ಮಾಡಲು, ಡೀಸೆಲ್, ಸೆಕೆಂಡ್ ಓನರ್ ಸರ್. ಇದರಲ್ಲೂ ಅಷ್ಟೇ ನಿಮ್ಗೆ 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಫ್ರೆಶ್ FC ಆಗಿರೋದು ಗಾಡಿ. ಸಿಂಗಲ್ ಸೆಕೆಂಡ್ ಓನರ್ ಗಾಡಿ ಇದು. 1 ವರ್ಷ ಇನ್ಸೂರೆನ್ಸ್ ಕೊಡ್ತೀನಿ. ಸೂಪರ್ ಕ್ಲಾಸ್ ಆಗಿದೆ. VDI, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಬರೋಂಥ ಗಾಡಿ. ತಗೊಂಡೋಗಿ ಸರ್ವಿಸ್ ಮಾಡಿಸ್ಕೊಂಡು ಓಡಿಸ್ಕೋಬೇಕು. ಓಕೆ, ಆ ಥರ ಇದೆ ಗಾಡಿ ಇದು ಸರ್. ಈ ಗಾಡಿನ ಬರೀ 2.5 ಲಕ್ಷ ಗಾಡಿ ಕೊಡ್ತೀನಿ ಸರ್. ಇದನ್ನ 2.5 ಲಕ್ಷಕ್ಕೆ 2.5 ಲಕ್ಷಕ್ಕೆ ವಿತ್ ಫ್ರೆಶ್ ಡಾಕ್ಯುಮೆಂಟ್ಸ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್. ಬರೀ 2.5 ಲಕ್ಷಕ್ಕೆ ಗಾಡಿ ಕೊಡ್ತೀನಿ ಸರ್. ಬರೀ 2.5 ಲಕ್ಷಕ್ಕೆ ನಿಮ್ಗೆ ಒಂದು ಡೀಸೆಲ್ ಗಾಡಿ, ಒಂದು ರಿಡ್ಜ್ ಸಿಗ್ತಾ ಇದೆ. ಸೊ ಜಸ್ಟ್ ಒಳ್ಳೆ ಡೀಲ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಾರ್ಡ್ ಫಿಗೋ ಇದೆ ಸರ್. ಸರ್ ಇದು ಬಂದು 2012 ಮಾಡಲು, ಡೀಸೆಲ್, ಟೈಟಾನಿಯಮ್, ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ಇದು ಕೂಡ ಸಿಂಗಲ್ ಓನರ್ ಫೀಚರ್ಸ್ ಬರುತ್ತೆ ಗಾಡಿ. AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಲೆದರ್ ಸೀಟ್ ಕವರು, ಏರ್ ಬ್ಯಾಗು, ABS, ಬ್ರ್ಯಾಂಡ್ ನ್ಯೂ ಟೈರ್ಸು, ರೇರ್ ವೈಫರು, ಡಿಫಾಗರ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಫೀಚರ್ಸ್ ಇರುವಂಥ ಗಾಡಿ. ಡೀಸೆಲ್ ವೆಹಿಕಲ್, ಅದರಲ್ಲಿ 11 ಮಾಡಲು, ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. 12 ರಿಜಿಸ್ಟ್ರೇಷನ್ ಗಾಡಿ, 11 ಮ್ಯಾನುಫ್ಯಾಕ್ಚರ್, 12 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ. ಬರೀ 2,25,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದನ್ನ 2.5 ಲಕ್ಷಕ್ಕೆ ನಿಮಗೆ 11-12 ಮಾಡಲ್ ಗಾಡಿ, ಒಂದು ಫಾರ್ಡ್ ಫಿಗೋ ಡೀಸೆಲ್ ಗಾಡಿ. ಡೀಸೆಲ್ ವೆಹಿಕಲ್ ಸರ್. ಆರಾಮಾಗಿ 20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಈ ಗಾಡಿಲಿ. ಕಣ್ಣು ಮುಚ್ಕೊಂಡು ತೊಗೊಳ್ಬೋದು, ಯಾಕಂದರೆ ಒಳ್ಳೆ ಡೀಸೆಲ್, ಒಳ್ಳೆ ಮೈಲೇಜು ಮತ್ತು ಒಳ್ಳೆ ಮೇಂಟೆನೆನ್ಸ್ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ಫ್ಯಾಬಿಯಾ ಇದೆ ಸರ್. ಸರ್ ಇದು ಬಂದು 2011 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್. ಇದು ಅಷ್ಟೇ ಸರ್. ಕ್ಲಾಸ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಆಲ್ಮೋಸ್ಟ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್, 11 ಮಾಡಲು ಗಾಡಿ.
ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 1,90,000 ರೂಪಾಯಿಗೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಪೆಟ್ರೋಲು ಸಿಗಲ್ಲ ಸರ್ ಗಾಡಿ? ಪೆಟ್ರೋಲ್ ಸಿಗಲ್ಲ ಸರ್. ನೀವು ಪೆಟ್ರೋಲ್ ಮಾರ್ಕೆಟ್ ಅಲ್ಲಿ ಹುಡುಕ್ತೀನಿ ಅಂದ್ರೆ 2 ಲಕ್ಷ ಮೇಲೆ ಹೇಳ್ತಾರೆ ಸರ್. ಡೀಸೆಲ್ ವೆಹಿಕಲ್ ಅದು ಸೂಪರ್ ಕ್ಲಾಸ್ ಆಗಿರೋ ಗಾಡಿ ಬರೀ 1,90,000 ರೂಪಾಯಿ ಗಾಡಿ ಕೊಡ್ತೀನಿ, ಇನ್ಕ್ಲೂಡಿಂಗ್ RC ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀನಿ ಸರ್ ಗಾಡಿಗೆ. ಬೆಸ್ಟ್ ಡೀಲ್ ಅಲ್ಲಿ ಒಳ್ಳೆ ಚಾನ್ಸ್ ಅಲ್ಲಿ ತಗೊಳ್ಬಹುದು ಈ ಗಾಡಿ. ಒಂದು ಸ್ಕೋಡಾ ಫ್ಯಾಬಿ, ಅದು ಡೀಸೆಲ್ ಗಾಡಿ. ಮಾರ್ಕೆಟ್ ಬೇರೆ ಹುಡುಕಿದ್ರು ನಿಮಗೆ ಪೆಟ್ರೋಲ್ ಗಾಡಿನೇ ಸಿಗೋದು, ಬಟ್ ಡೀಸೆಲ್ ಗಾಡಿ ಇದೆ.